ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಶಿರಸಿಯ ಜಾನಪದ ಕಲೆ ಬೇಡರ ವೇಷ. ಸೋದೆ ಅರಸರ ಕಾಲದಲ್ಲಿ ಶಿರಸಿ ಎಂಬುದು ಚಿಕ್ಕ ಹಳ್ಳಿ. ಆದರೂ ಇಲ್ಲಿ 4-6 ಅಂಗಡಿ ಮುಂಗಟ್ಟುಗಳಿದ್ದು ಸಾರ್ವಜನಿಕರು ಅಗತ್ಯ ವಸ್ತುಗಳನ್ನು ಕೊಳ್ಳುವ ಪ್ರಮುಖ ಸ್ಥಳವಾಗಿತ್ತು. ಅಲ್ಲದೆ ಬಯಲು ಸೀಮೆ ಹಾಗೂ ಕರಾವಳಿಯ ಸಂಪರ್ಕದ ಆಯಕಟ್ಟಿನ ಸ್ಥಳವೂ ಇದಾಗಿತ್ತು. ಸಂಪತ್ಭರಿತ ಈ ಸ್ಥಳದ ಮೇಲೆ ಬಹಮನಿ ಅರಸರ ಹಾಗೂ ಮೊಘಲರ ದಾಳಿ ಪದೇ ಪದೇ ನಡೆಯುತ್ತಿತ್ತು. ಅದನ್ನು ಎದುರಿಸಿ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಸಲುವಾಗಿ ಸೋದೆಯ ಅರಸ ಕಲ್ಯಾಣ ಶೆಟ್ಟಿ ಎನ್ನುವವನನ್ನು ಶಿರಸಿಯಲ್ಲಿ ನೇಮಕ ಮಾಡುತ್ತಾನೆ. ಕಲ್ಯಾಣ ಶೆಟ್ಟಿ ತನ್ನ ಬಂಟರ ಸಹಾಯದಿಂದ ಸುಲ್ತಾನರ ಬೆವರಿನ ಸಮ ಪ್ರಮಾಣದಲ್ಲಿ ರಕ್ತವನ್ನು ಚೆಲ್ಲಿಸಿ ಓಡಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಮಲ್ಲೇಶಿ ಎನ್ನುವವನು ಕಲ್ಯಾಣ ಶೆಟ್ಟಿಯ ಬಂಟರಲ್ಲೊಬ್ಬ. ಈತನ ಕಣ್ಣಿನಲ್ಲಿ ವಿಶೇಷ ಶಕ್ತಿ ಇದೆ ಎನ್ನುವ ಕಾರಣ ವೈರಿಗಳ ಸೋಲಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕಣ್ಣಿನಲ್ಲಿ ವಿಶೇಷ ಶಕ್ತಿಯುಳ್ಳ ಮಲ್ಲೇಶಿ ರಾತ್ರಿಯ ಸಂದರ್ಭದಲ್ಲಿ ವೈರಿ ಪಡೆಯನ್ನು ಸಮರ್ಪಕವಾಗಿ ಎದುರಿಸಿ ಹಿಂದಕ್ಕಟ್ಟಿಸಿರುತ್ತಾನೆ. ಬರುಬರುತ್ತಾ ತನ್ನ ಕಣ್ಣಿನ ವಿಶೇಷ ಶಕ್ತಿಯೇ ಆತನಲ್ಲಿ ಅಹಂಕಾರದ ಅಂಕುರ ಒಡೆಯಲು ಕಾರಣವಾಗುತ್ತದೆ. ವಿಶೇಷ ಶಕ್ತಿ ಇರುವ ತನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ, ತಾನೊಬ್ಬ ದೇವಸದೃಶ ಎಂಬ ಭ್ರಮೆಯನ್ನು ತಂದುಕೊಂಡು ಸೊಕ್ಕಿನಿಂದ ಮೆರೆಯುವ ಮಲ್ಲೇಶಿ ಪಟ್ಟಣದ ಮಹಿಳೆಯರ ಪಾಲಿಗೆ ಕೀಚಕನಾಗಿ ಬದಲಾಗತೊಡಗುತ್ತಾನೆ. ಅಂದಿನ ಶಿರಸಿಯ ಕೋಮಲೆಯರಿಗೆ ಪಿಡುಗಾದ ಮಲ್ಲೇಶಿ ಅವರನ್ನು ಹೊತ್ತೊಯ್ಯಲು ಪ್ರಾರಂಭಿಸಿಬಿಡುತ್ತಾನೆ. ಹೀಗಿರಲು ಒಂದು ದಿನ ಕಲ್ಯಾಣ ಶೆಟ್ಟಿಯ ಮಗಳಾದ ರುದ್ರಾಂಬೆಯ ಮೇಲೂ ಮಲ್ಲೇಶಿಯ ಕಡುಕಣ್ಣ ಕಿಚ್ಚಿನ ಶಾಖ ತಗುಲಿಬಿಡುತ್ತದೆ. ರುದ್ರಾಂಬೆಯ ಆಸೆಯ ಗ್ರಹಣ ಹಿಡಿದ ಮಲ್ಲೇಶಿ ತನ್ನೆಲ್ಲ ತ್ರಷೆಗೂ ಸಮಾಧಾನ ಕೊಡಬೇಕಾಗಿ ಕೇಳಿಕೊಳ್ಳುತ್ತಾನೆ. ಆತನ ರೋಗ ಬಡಿದ ಬುದ್ಧಿಯ ಬಗ್ಗೆ ಅರಿತಿದ್ದ ತೀರ ರುದ್ರಾಂಬೆ ಮಲ್ಲೇಶಿಗೆ ಪಾಠವನ್ನು ಕಲಿಸುವ ಸಲುವಾಗಿ ಆತನ ಬೇಡಿಕೆಗೆ ಅಸ್ತೂ ಎಂದು ಬಿಡುತ್ತಾಳೆ. ಸೂಕ್ತ ಸಮಯಕ್ಕೆ ಕಾಯುತ್ತಾ ಕುಳಿತ ರುದ್ರಾಂಬೆ ಸಮಯ ಸನ್ನೆ ಕೊಟ್ಟೊಡನೆಯೇ ಮಲ್ಲೇಶಿಯ ಸೊಕ್ಕಿಗೆ ಮೂಲವಾದ ಆತನ ಕಣ್ಣಿಗೆ ರಾಸಾಯನಿಕಗಳನ್ನು ಎರಚಿಬಿಡುತ್ತಾಳೆ. ಇದರಿಂದ ಕಣ್ಣಿನ ಶಕ್ತಿ ಕಳೆದುಕೊಳ್ಳುವ ಮಲ್ಲೇಶಿ ಅಸಹಾಯಕನಾಗಿ ಒದ್ದಾಡುವಾಗ ಇಷ್ಟು ದಿನ ಜೊತೆಗೆ ಇದ್ದ ಆತನ ದಿಮಾಕು ಕೂಡ ಸಹಾಯಕ್ಕೆ ಬಾರದೆ ತಕ್ಕ ಪಾಠ ಕಲಿಸಿಬಿಡುತ್ತದೆ. ಕಣ್ಣಿನ ಶಕ್ತಿ ಇರಲಿ ಕಣ್ಣನ್ನೇ ಕಳೆದುಕೊಂಡು ಬಿಡುತ್ತಾನೆ. ಇದರಿಂದ ಹಳ್ಳಿಯ ಜನರೆಲ್ಲ ಸಂಭ್ರಮದ ಹಿತದ ನಿಟ್ಟುಸಿರನ್ನ ಬಿಡುತ್ತಾರೆ. ಪುರದ ತುಂಬ ಸಂಭ್ರಮಾಚರಣೆಗಳು ಶುರುವಾಗುತ್ತದೆ. ಮಲ್ಲೇಶಿಯನ್ನು ಹಗ್ಗದಿಂದ ಬಂಧಿಸಿ ಆತನನ್ನು ಊರಿನಾದ್ಯಂತ ಮೆರವಣಿಗೆ ಮಾಡುತ್ತಾರೆ. ಕಣ್ಣಿನ ವೇದನೆ ಹಾಗೂ ಬಂಧನದ ಸಿಟ್ಟಿನಿಂದ ಹೂಂಕರಿಸುವ ಮಲ್ಲೇಶಿಯನ್ನು ರುದ್ರಾಂಬೆ ಕೆಣುಕುತ್ತಾ ಮುಂದೆ ಸಾಗುತ್ತಾಳೆ. ತನ್ನ ಜೀವನವನ್ನೇ ಪ್ರಯೋಗ ಕೊಟ್ಟು ಶಿರಸಿಯ ಕೋಮಲೆಯರ ಕಲ್ಯಾಣಕ್ಕಾಗಿ ಸಾಹಸ ಮಾಡಿದ ಮಹಾತಾಯಿ ರುದ್ರಾಂಬೆಯ ಸವಿ ನೆನಪಿಗಾಗಿ ಬೇಡರ ವೇಷವನ್ನು ಹಾಕಿ ಸಂಭ್ರಮದಿಂದ ಕುಣಿಯಲಾಗುತ್ತಿದೆ ಎನ್ನುವುದು ಒಂದು ದಂತಕತೆ. ನಾಲ್ಕೈದು ಶತಮಾನಗಳ ಹಿಂದೆ ಶಿರಸಿಯಲ್ಲಿ ಕಳ್ಳಕಾಕರ ದರೋಡೆಕೋರರ ಹಾವಳಿ ಜಾಸ್ತಿಯಾದಾಗ ಸೋಂದಾದ ಅರಸ ಮಲ್ಲೇಶಿ ಎಂಬ ಚಾಣಾಕ್ಷ ಶೂರನನ್ನು ಕಳಿಸಿಕೊಡ್ತಾನೆ. ಆತ ತುಂಬ ಸಮರ್ಥಕವಾಗಿ ಕಳ್ಳಕಾಕರ ಹೆಡೆಮರಿ ಕಟ್ಟುತ್ತಾನೆ. ಅದರಿಂದ ಶಿರಸಿಯಲ್ಲಿ ಅತೀವ ಮನ್ನಣೆ ಹಾಗೂ ಗೌರವಕ್ಕೆ ಪಾತ್ರನಾಗುತ್ತಾನೆ. ಬಂದ ಮನ್ನಣೆ ಸಂದ ಗೌರವ ಮನುಷ್ಯನನ್ನು ಬದಲಾಯಿಸುವುದೇ ಹೆಚ್ಚು. ಅದಕ್ಕೆ ಮಲ್ಲೇಶಿ ಏನೂ ಹೊರತಾಗಿದ್ದವನಲ್ಲ. ಅಹಂಕಾರ ದರ್ಪಗಳು ಸದ್ದಿಲ್ಲದೆ ಆತನಲ್ಲಿ ಬಂದು ಸೇರಿ ಶಿರಸಿಯ ಶಾಂತಿ ಕದಡಲು ಸ್ವಯಂ ನಿಂತು ಬಿಡುತ್ತಾನೆ. ಆಗ ಸೋಂದದ ಅರಸ ಹೊಸದಾಗಿ ಶುರುವಾದ ತಲೆನೋವನ್ನು ಸರಿಹೋಗಿಸಲು ಸೈನ್ಯವನ್ನು ಕಳಿಸಿ ಮಲ್ಲೇಶಿಯನ್ನು ಬಂಧಿಸಿ ಶಿರಸಿ ಊರಿಡಿ ಮೆರವಣಿಗೆ ಮಾಡಿಸುತ್ತಾನೆ. ಕಳ್ಳರ ಹತ್ತಿಕ್ಕಲು ಬಂದು ತಮಗೆ ರಾಕ್ಷಸ ಸದೃಶವಾಗಿ ಕಾಡಿದ ಬಂಧಿತ ಮಲ್ಲೇಶಿಯ ಮೆರವಣಿಗೆಯಾಗುವಾಗ ಪುರದ ಜನರೆಲ್ಲ ಹಲಗೆಗಳನ್ನು ಬಾರಿಸುತ್ತಾ ಆತನ ಛೇಡಿಸಿ ಕೆರಳಿಸಿ ಖುಷಿಪಡುತ್ತಾರೆ. ಆತನ ಎರಡೂ ಕೈಗಳನ್ನು ಹಗ್ಗದಿಂದ ಬಂಧಿಸಿ ಮೆರವಣಿಗೆ ಊರ ತುಂಬ ಸಾಗುತ್ತದೆ. ಈ ಘಟನೆ ಹೋಳಿಯ 2-3 ದಿನಗಳ ಆಸುಪಾಸು ನಡೆಯುವುದರಿಂದ ಈ ಆಚರಣೆಗೂ ಹೋಳಿ ಹುಣ್ಣಿಮೆಗೂ ಒಂದು ನೆಂಟು ಇದೆ. ಇದು 2ನೆಯ ದಂತಕತೆ. ಹಾಗೆ 15-16ನೇ ಶತಮಾನದಲ್ಲಿ ಜನರನ್ನು ಹೆದರಿಸಿ ಬೆದರಿಸಿ ಸುಲಿಗೆ ಮಾಡುತ್ತಿದ್ದ ದರೋಡೆಕೋರ ವನವಾಸಿ ಬೇಡನನ್ನ ಸೋಂದ ಅರಸರು ಸೈನಿಕರನ್ನು ಕಳುಹಿಸಿ ಬಂಧಿಸಿ ನಗರದ ತುಂಬ ಮೆರವಣಿಗೆ ಮಾಡಿದ ನೆನಪಿಗಾಗಿಯೂ ಈ ಬೇಡರ ವೇಷ ಆಚರಣೆ ಜರುಗುತ್ತಾ ಬಂದಿದೆ ಎಂಬ ನಂಬಿಕೆಯೂ ಇದೆ. ಶಿರಸಿಯಲ್ಲಿ ಮಾತ್ರ ಕಾಣಸಿಗುವ 400 ವರ್ಷಗಳ ಐತಿಹ್ಯವಿರುವ ಗಂಡುಕಲೆ ಬೇಡರ ವೇಷದ ಬಗೆಗೆ ಎಲ್ಲೂ ಲಿಖಿತ ಮಾಹಿತಿ ದೊರಕುವುದಿಲ್ಲ. ಬಾಯಿಂದ ಬಾಯಿಗೆ ಒಂದಷ್ಟು ಜಾನಪದ ಕಥೆಗಳು ಹರಿದು ಇದರ ಬಗೆಗೆ ಬೆಳಕನ್ನು ಚೆಲ್ಲುತ್ತವೆ. ಏನೇ ಆಗಲಿ, ಶತಮಾನಗಳಿಂದ ನಡೆಯುತ್ತಾ ಬಂದಿರುವ ಶಿರಸಿಯಲ್ಲಿ ಮಾತ್ರ ಕಾಣಸಿಗುವ ಬೇಡರ ವೇಷ ನಮಗೆ ಎಲ್ಲಿಲ್ಲದ ಸಡಗರ ಹಾಗೂ ಹೆಮ್ಮೆ ಹುಟ್ಟಿಸುವ ಅಮೂಲ್ಯ ಕಲೆ. ಸಹ್ಯಾದ್ರಿ ಮಲೆಯ ಶಿರಸ್ಸಿನ ಮುಕುಟದ ಒಂದು ಅಮೂಲ್ಯ ಮಣಿ ಈ ಬೇಡರ ವೇಷವೆಂದು ಎದೆಯೊಬ್ಬಿಸಿ ನಾವು ಶಿರಸಿಯವರು ಹೇಳಿಕೊಳ್ಳುತ್ತೇವೆ. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.